ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ಮೂಲೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಇದೆಯೇ, ಬಾತ್ರೂಮ್ ಇದೆಯೇ ಅಥವಾ ಪಿಟ್ಗುಂಡಿ ಇದೆಯೇ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಸ್ನೇಹಿತರೆ, ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಷಯವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಈಶಾನ್ಯ ಮೂಲೆಯನ್ನು ಈಶ್ವರನ ಮೂಲೆ, ದೈವ ಮೂಲೆ ಅಂತ ಕರೀತಾರೆ. ಹಾಗಾಗಿ ಈಶ್ವರದ ಮೂಲೆ ಯಾವಾಗಲೂ ಸ್ವಚ್ಛತೆಯಿಂದ ಇರಬೇಕು, ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು. ಆ ಮೂಲೆಯಲ್ಲಿ ಹೊರಗಡೆ ಚಪ್ಪಲ್ ಸ್ಟ್ಯಾಂಡ್ ಬಿಡೋದು ಇಲ್ವಾ, ಬಾತ್ರೂಮ್ ಇರೋವಂಥದ್ದು, ಟಾಯ್ಲೆಟ್ ರೂಮ್ ಇರೋವಂಥದ್ದು, ಪಿಟ್ಗುಂಡಿ ಇರೋವಂಥದ್ದು ಯಾವುದೇ ಕಾರಣಕ್ಕೂ ಆ ಮೂಲೆಯಲ್ಲಿ ಬರಬಾರ್ದು. ಈಶಾನ್ಯ ಮೂಲೆ ವಾಟರ್ ಝೋನ್, ನೀರಿನ ವಲಯ. ಹಾಗಾಗಿ ಆ ಮೂಲೆಯಲ್ಲಿ ನೀರಿನ ಸಂಪು, ಟ್ಯಾಂಕು ಈ ಥರದ್ದು ಇರಬೇಕು ಹೊರತು ಅಲ್ಲಿ ಭಾರವಾದಂಥ ವಸ್ತುಗಳು ಯಾವುದು ಸಹಿತ ಇರಬಾರ್ದು. ಅಲ್ಲಿ ಹೆಚ್ಚಾಗಿ ಗಾಳಿ ಬೆಳಕು ಚೆನ್ನಾಗಿ ಬರುವ ರೀತಿ ವಿಶಾಲವಾಗಿರಬೇಕು. ಓಪನ್ ಸ್ಪೇಸ್ ಜಾಸ್ತಿ ಈಶಾನ್ಯ ಮೂಲೆಯಲ್ಲಿ ಇರಬೇಕು. ಸ್ನೇಹಿತರೆ, ಈಶಾನ್ಯ ಮೂಲೆಯಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಮನೆಯಲ್ಲಿ ಮಕ್ಕಳ ಎಜುಕೇಷನ್ನು, ವಿದ್ಯಾಭ್ಯಾಸ ಕುಂಠಿತ ಆಗುತ್ತದೆ. ಯಾವುದೇ ರೀತಿ ಮನೆಯ ಯಜಮಾನನಿಗೆ ಉದ್ಯೋಗದಲ್ಲಿ ಅವಕಾಶ ಸಿಗೋವಂಥದ್ದು, ಆಪರ್ಚುನಿಟೀಸ್ ಬರೋವಂಥದ್ದು, ಹಣಕಾಸಿನ ಅರಿವು ಎಲ್ಲ ಕುಂಠಿತ ಆಗ್ತದೆ. ಆದ್ದರಿಂದ ಈಶಾನ್ಯ ಮೂಲೆ ವಾಸ್ತುಪುರುಷನ ತಲೆಭಾಗ ಇರೋದ್ರಿಂದ ಮನೆಯ ಯಜಮಾನನಿಗೆ ತಲೆ ಒಂದು ರೀತಿ ಏನೋ ಒಂಥರ ಟೆನ್ಷನ್ನು, ಡಿಪ್ರೆಷನ್ನು ಈ ಥರದ್ದೆಲ್ಲ ಆಗುತ್ತೆ. ಸೊ ಹಾಗಾಗಿ ಈಶಾನ್ಯ ಮೂಲೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಕಿಚನ್ ಬರೋವಂಥದ್ದಾಗಲಿ, ಅಗ್ನಿ ಹಾಕುವಂಥದ್ದಾಗಲಿ ಆ ಮೂಲೆಯಲ್ಲಿ ಮಾಡಬಾರ್ದು. ಅದೆಲ್ಲ ಇರೋದ್ರಿಂದ ಏನಾಗುತ್ತೆ, ನೇಮು, ಫೇಮು, ಸೋಷಿಯಲ್ ಸ್ಟೇಟಸ್ಸು ಇದೆಲ್ಲ ಕಟ್ಟಾಗ್ತಾ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈಶಾನ್ಯ ಮೂಲೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೈಟ್ ಆಗಲಿ, ಮನೆ ಆಗಲಿ ಈಶಾನ್ಯ ಮೂಲೆಯಲ್ಲಿ ಕಟ್ಟಾಗಿರಬಾರದು. ಹಾಗೆ ಅಲ್ಲಿ ಯಾವುದೇ ರೀತಿ ಕಿಚನ್ನು, ಬಾತ್ರೂಮ್ ಬರಬಾರದು. ಇದನ್ನೆಲ್ಲ ನೀವು ನೋಡ್ಕೊಳ್ಳಿ. ಈಶಾನ್ಯ ಮೂಲೆ ಇಳಿಜಾರಾಗಿರಬೇಕು. ತುಂಬ ಭಾರವಾದ ವಸ್ತುಗಳನ್ನು ಇಟ್ಟು ತುಂಬ ಹೈಟಾಗಿ, ಸೌತ್ ವೆಸ್ಟ್ಗಿಂತ ಈಶಾನ್ಯ ಮೂಲೆ ನಾರ್ತ್ ಈಸ್ಟ್ ತುಂಬ ಎತ್ತರವಾಗಿ ಇರಬಾರ್ದು. ಇಷ್ಟೆಲ್ಲ ಮಾಹಿತಿಯನ್ನು ಈಶಾನ್ಯ ಮೂಲೆ ಬಗ್ಗೆ ನಾವೀಗ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನನ್ನ RV ನ್ಯೂಮ್ರೋ ವಾಸ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವ ಜನ ಸುಖಿನೋ ಭವಂತು. ನಮಸ್ತೆ ಸ್ನೇಹಿತರೆ.